ಹಾಯ್ ಎಲ್ಲ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಕನ್ನಡಿಗ ಮಾತಾಡ್ತಿರೋದು. ಏನಪ್ಪ ಅಂತಂದರೆ ವಿರಾಟ್ ಕೊಹ್ಲಿ ಬ್ಯಾಕ್ ಟು ಬ್ಯಾಕ್ ಸೆಂಚುರಿ. ಅಭಿಮಾನ ಹಂಗೆ ಬರುತ್ತೆ ಆ ಕಮೆಂಟ್ಸ್ಗಳೆಲ್ಲ ನೋಡ್ಬಿಟ್ಟು. ಏನಪ್ಪ ಇದಕ್ಕಿಂತ ಮುಂಚೆ ಗೌತಮ್ ಗಂಭೀರ್ ಏನು ಹೇಳಿದರು, ವಿರಾಟ್ ಕೊಹ್ಲಿ ಏನಪ್ಪ ಇಷ್ಟು ಅಗ್ರೆಷನ್ನು, ಇದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿರಾಟ್ ಕೊಹ್ಲಿ ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಹೆಂಗೆ ಸಾಧ್ಯ? ಎಲ್ಲ ಗರ ಬಿಡ್ದಂಗೆ ಆಗ್ಬಿಟ್ಟವ್ರೆ. ಯಾಕಪ್ಪ ಅಂತಂದರೆ ಗೌತಮ್ ಗಂಭೀರ್ದು ಸ್ಟೇಟ್ಮೆಂಟ್ ಹಂಗಿತ್ತು. ಏನಪ್ಪ ಸ್ಟೇಟ್ಮೆಂಟು ಗೌತಮ್ ಗಂಭೀರು ಅಂತಂದರೆ, ಸೀನಿಯರ್ಗಳು ಇಲ್ಲ ಹೆಸರು ಮಾಡೋರೆ ಅಂದ್ಬಿಟ್ಟು ಚಾನ್ಸ್ ಕೊಡೋಕ್ಕಾಗಲ್ಲ ಟೀಮಲ್ಲಿ. ಯಾರೇ ಆದ್ರೂ ಡೊಮೆಸ್ಟಿಕ್ ಆಡಬೇಕು, ಸುಮ್ಮನೆ ಎಲ್ಲ ಹೋಗಿ ಕುತ್ಕೊಂಡು ಫಾರಿನಲ್ಲಿ ಆಮೇಲೆ ಬಂದಿದ್ದ ತಕ್ಷಣ ಚಾನ್ಸ್ ಕೊಡೋಕ್ಕಾಗಲ್ಲ. ಇಲ್ಲಿ ಆ ಫಾರ್ಮ್ ಬೇಕು. ಏನೇ ಎಂಥ ದೊಡ್ಡ ಪ್ಲೇಯರ್ ಆಗಿದ್ರು ಫಾರ್ಮ್ ಇಲ್ಲ ಅಂದರೆ ಏನೂ ಆಗಲ್ಲ ಅಂತ ಹೇಳಿದರು. ಯಾರು? ನಿಮ್ಮೆಲ್ಲರ ಮೆಚ್ಚಿನ ಅಚ್ಚುಮೆಚ್ಚಿನ ಗೌತಮ್ ಗಂಭೀರ್. ಅದನ್ನು ಕೇಳಿಬಿಟ್ಟು ವಿರಾಟ್ ಕೊಹ್ಲಿ ಆ್ಯಕ್ಚುಲಿ ಪ್ರಾಬಬ್ಲಿ ಇವಾಗ ಮಾತಾಡ್ತಿಲ್ಲ ಇಬ್ರು. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಏನೋ ತುಂಬ ಅಂದರೆ ತುಂಬ ಮಾತಾಡ್ತಿಲ್ಲ, ಓಕೆ ಲೆವೆಲಲ್ಲಿ ಇಟ್ಟವ್ರೆ. ಬಟ್ ವಿರಾಟ್ ಕೊಹ್ಲಿ ಅಂತೂ ಮಾತೇ ಆಡ್ತಿಲ್ಲ ಗೌತಮ್ ಗಂಭೀರ್ ಹತ್ರ. ಇನ್ನೊಂದೇನು ಅಂತಂದರೆ ಆಟೋಮೆಟಿಕ್ಕಾಗಿ ಚೇಂಜಸ್ ಆಗಿದೆ ವಿರಾಟ್ ಕೊಹ್ಲಿ ಹಾವಭಾವದಲ್ಲಿ. ಫುಲ್ ಚೇಂಜ್ ಆಗೈತೆ. ಹೆಂಗೆ ಅಂತಂದರೆ ಮನುಷ್ಯ 2016, 17, 18 ಆ ಟೈಮಲ್ಲಿ ಇದ್ರು ಗೊತ್ತಾ, ಅಗ್ರೆಷನ್ನು ಹೊಡೆದಿದ್ದ ತಕ್ಷಣ ಪೆವಿಲಿಯನ್ ಗುರಾಯಿಸೋದು, ಅಗ್ರೆಷನ್ನು ಅದೆಲ್ಲ ಕಡಿಮೆ ಆಗೋಗ್ಬಿಟ್ಟಿತ್ತು. ಏನೇ ಸೆಂಚುರಿ ಹೊಡಿನೂ ಕಡಿಮೆ ಆಗೋಗ್ಬಿಟ್ಟಿತ್ತು ವಿರಾಟ್ ಕೊಹ್ಲಿದು. ಅಗ್ರೆಷನ್ ಇರಲಿಲ್ಲ, ಸ್ವಲ್ಪ ಕಡಿಮೆ ಮಾಡಿದರು. ಆಫ್ಟರ್ ದಟ್ ಮ್ಯಾರೇಜ್, ಅನುಷ್ಕಾನ್ ಮ್ಯಾರೇಜ್ ಆದಮೇಲೆ ಫುಲ್ ಕಡಿಮೆ ಮಾಡಿದರು. ಬಟ್ ಈ ಎರಡು ಮ್ಯಾಚ್ಗಳಲ್ಲಿ ಅಗ್ರೆಷನ್ ಬರ್ತಾ ಇದೆ. ನೀವು ಫೀಲ್ಡಿಂಗಲ್ಲಿ ನೋಡಿದಾಗ ಅಷ್ಟೇ, ವಿಕೆಟ್ ತೆಗ್ದಾಗ ಇಲ್ಲ ಮಿಡಾನ್ ಬಾಲ್ ಹಿಡಿದಾಗ ಇಲ್ಲ ರನ್ ರನ್ಔಟ್ ಮಾಡಬೇಕಾದ್ರೆ ಆ ಫೋಕಸಿಂಗು ಅವೆಲ್ಲ ಅಗ್ರೆಷನ್ನು ತಿರ್ಗಾ ವಿರಾಟ್ ಕೊಹ್ಲಿ ನೋಡಂಗಾಯ್ತು. ಅವ್ರ ಅಭಿಮಾನಿಗಳಿಗಂತೂ ಅದು ಬೇರೆ ಲೆವೆಲೇ ಬಿಡಿಯೋದು. ಅದು ಅಲ್ದಿರ ಇನ್ನೊಂದೇನು ಅಂತಂದರೆ, ನನಗೆ ಪ್ರಾಬಬಲಿ ರಾಂಚಿಗೆ ಬಂದು MS ಧೋನಿನ ಮೀಟ್ ಮಾಡಿರೋದು ವಿರಾಟ್ ಕೊಹ್ಲಿಗೆ ಪ್ಲಸ್ ಪಾಯಿಂಟ್ ಆಗೈತೆ ಅಂತ ನನ್ನ ಅನಿಸಿಕೆ. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತಂದರೆ, MS ಧೋನಿನ ಒಂದಿನ ಬಿಫೋರ್ ಬಂದು ರಾಂಚಿಗೆ ಸ್ಟೇ ಆದಾಗ, MS ಧೋನಿ ಮನೇಲಿ ಸ್ಟೇ ಆಗಿ ಒಂದಿನ ಅವ್ರ ಜೊತೆ ಇದ್ದಾಗ ಏನೇನು ಮಿಸ್ಟೇಕ್ ಇದೆ ಅಂದರೆ, ಬೇರೆಯವ್ರು ಹೇಳೋರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಬಟ್ ಏನು ಸ್ಪಿನ್ ಮಾಡಬೇಕಾದ್ರೆ ಇಲ್ಲ ವಿಕೆಟ್ ಮೇಲೆ ಬಾಲ್ ಬರಬೇಕಾದ್ರೆ ಡಿಫೆನ್ಸ್ ಮಾಡ್ತಿದ್ದ ಮನುಷ್ಯ ವಿರಾಟ್ ಕೊಹ್ಲಿ. ಫಸ್ಟು ಡಿಫೆನ್ಸ್ ಮಾಡಿ ಎಡ್ಜಾಗಿ ಹೋಗೋದು, ಇಲ್ಲ ಕವರ್ ಡ್ರೈವ್ ಮಾಡೋಕ್ಕೆ ಹೋಗಿ, ಅಂದರೆ ಫ್ರಂಟ್ ಫುಟ್ ಒಂದಿಟ್ಟು ಕವರ್ ಡ್ರೈವ್ ಮಾಡಬೇಕಾದ್ರೆ ಎಡ್ಜಾಗಿ ಹೋಗ್ತಾ ಇದ್ದಿದ್ದು ಬಾಲ್ ಕ್ಯಾಚ್ಗೆ ಆಗಲಿ, ಇಲ್ಲ ಕವರ್ ಡ್ರೈವ್ ಮಾಡಬೇಕಾದ್ರೆ ಆಗಲಿ, ಫಸ್ಟ್ ಸ್ಲಿಪ್ಗಾಗಲಿ ಹೋಗ್ತಾ ಇದ್ದಿದ್ದು. ಈ ನೀವು ಎರಡೂ ಮ್ಯಾಚ್ನ ಕಂಪೇರ್ ಮಾಡಿ ನೋಡಿದಾಗ, ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ನೋಡಿದಾಗ ಆ ಕೆಲಸ ಮಾಡ್ತಾನೆ ಇಲ್ಲ ವಿರಾಟ್ ಕೊಹ್ಲಿ. ವಿಕೆಟ್ ಮೇಲೆ ಬರ್ತೈತೆ ಅಂದರೆ ಬ್ಯಾಕ್ ಫುಟ್ ತಗೊಂಡು ಕಟ್ ಮಾಡ್ತವ್ರೆ, ಬಾಲ್ನ ಕಟ್ ಮಾಡಿ ಅದು ಪಕ್ಕ ಪ್ಲೇಸ್ ಮೇಲೆ ಮಿಡ್ಡಲ್ಲೇ ಹೋಗ್ತಾ ಇದೆ, ಬ್ಯಾಟ್ ಮಿಡಲ್ಗೆ ಬಿದ್ದು ಹೋಗ್ತಾ ಇದೆ. ಇಲ್ಲಾಂದರೆ ಬ್ಯಾಕ್ ಫುಟ್ ಮಾಡಿ ಸ್ಟ್ರೈಟ್ ಹೊಡಿತಾವನೆ. ಅದನ್ನೇ ಡಿಫೆನ್ಸ್ಗೆ ಕವರ್ ಡ್ರೈವ್ ಹೋಯ್ತಾನೆ ಇಲ್ಲ. ನೀವು ಎರಡೂ ಮ್ಯಾಚಲ್ಲಿ ನೋಡಿ ಬೇಕಾದ್ರೆ. ಅಂದರೆ ಯಾರೋ ಹೇಳವ್ರೆ ಇಷ್ಟು ದಿನದಿಂದ ಆಗದಿರೋದು, ಅವರು ಕವರ್ ಡ್ರೈವಲ್ಲಿ ಪ್ರಸಿದ್ಧ ಅಂದರೆ ಕವರ್ ಡ್ರೈವು. ಅದನ್ನೇ ಸ್ವಲ್ಪ ಹೋಲ್ಡ್ ಮಾಡಿ ಬರೋ ಬಾಲ್ನ ಫೇಸ್ ಬಾಲ್ಗಳಿಗೆ ಮಾತ್ರ ಕವರ್ ಡ್ರೈವ್ ಮಾಡ್ತವ್ರೆ. ಸ್ಪಿನ್ಗೆ ಟರ್ನ್ ಆಗೋದಕ್ಕೆಲ್ಲ ಡಿಫೆನ್ಸೇ ಮಾಡ್ತಾ ಇಲ್ಲ. ಹಾಕು, ಬ್ಯಾಕ್ ಫುಟ್ ತಗೋ, ವಿಕೆಟ್ ಫುಲ್ ಬಿಡು, ಬ್ಯಾಕ್ ಫುಟ್ ತಗೊಂಡು ಕಟ್ ಮಾಡು, ಈ ಲೆವೆಲ್ಗೆ ಆಡ್ತಾ ಇರೋದು. ಸೊ ನನಗನ್ಸಿರೋ ಮಟ್ಟಿಗೆ ಧೋನಿ ಸ್ವಲ್ಪ ಟಿಪ್ಸ್ ಕೊಟ್ಟಿರ್ತಾರೆ. ಯಾಕಂದರೆ ಧೋನಿ ಇರಲಿಲ್ಲ ಅಂದರೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಇಲ್ಲಿ ಗಂಟ ಬರ್ತಾನೆ ಇರಲಿಲ್ಲ. ಅದು ಬೇರೆ ಪ್ರಶ್ನೆ. ನಾವು 2011 ಏನಾದ್ರು ಗಂಭೀರ್ಗೆ ಆಗಲೇ ನೀವು ಕ್ಯಾಪ್ಟನ್ಸಿ ಕೊಟ್ಬಿಟ್ಟಿದ್ದಿದ್ರೆ ತುಳಿದಾಕ್ಬಿಟ್ಟಿರೋನು ಅಲ್ಲೇ ಸಮಾಧಿ. ಇದರಲ್ಲಿ ಭತ್ತ ಕುಂಬಾರದಲ್ಲಿ ತುಳಿತಾನ ರಾಜ್ಕುಮಾರ್ ಅವ್ರು ತುಳಿತಾರಲ್ಲ, ಕಸ ಆ ಥರ ತುಳಿದು ಅಲ್ಲೇ ಇಬ್ಬರನ್ನು ಸಮಾಧಿ ಕಟ್ಟಿ ಗೋರಿ ಕಟ್ಬಿಟ್ಟಿರೋನು ಗಂಭೀರು. ಸೊ ಇವಾಗ ಏನಾಗೈತೆ ಅಂದರೆ, BCCI ಹೋದ ಮ್ಯಾಚ್ ಆದಾಗಲೇ ಕಾಲಪ್ ಮಾಡೋರೆ. ಸೊ ಈ ಮ್ಯಾಚು ಮೋಸ್ಟ್ ಪ್ರಾಬಬಲಿ ವಿರಾಟ್ ಕೊಹ್ಲಿ ಗಂಭೀರ್ಗೆ ಬಗ್ನಿಗೂಟನೇ ಇಟ್ಟಿರೋದು. ಒಬ್ಬ ಮನುಷ್ಯನ ಬಗ್ಗೆ, ಒಬ್ಬ ಅಷ್ಟು ದೊಡ್ಡ ಅಂದರೆ ಕ್ರಿಕೆಟ್ಗೆ ಗೋಟು, ದೇವರು ಅಂತ ಸಚಿನ್ ಬಂತಂದರೆ ಗೋಟ್ ಅಂತಂದರೆ ವಿರಾಟ್ ಕೊಹ್ಲಿ ಬರ್ತಾರೆ. ಅಂಥವ್ರಿಗೆ ನೀವು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ, ಆ ಮಾತನ್ನ ಬಿಡಬೇಕಾದ್ರೆ ಅದನ್ನು ನೋಡ್ಕೊಂಡು ಮಾಡಬೇಕು. ಡೊಮೆಸ್ಟಿಕ್ ಆಡಲ್ಲ ಅಂತ ಯಾರು ಡೊಮೆಸ್ಟಿಕ್ ಆಡ್ದಿರಾ ನಿಮಗೆ
ಅಂಡರ್ 19 ಆಡ್ದಿರ, ಅಂಡರ್ 26 ಆಡ್ದಿರ ಯಾವನು ಅಲ್ಲಿ ಇಂಡಿಯನ್ ಟೀಮ್ ನಮ್ಮ ಪಟ್ಟಣಂಗೆ ಬಂದ್ಬಿಡಲ್ಲ. ಆಮೇಲೆ ಈ ಹೆಸರು, ಈ ಅಚೀವ್ಮೆಂಟ್ಸು ಯಾರೂ ಮಾಡೋಕ್ಕಾಗಲ್ಲ. ಅದು ಗೌತಮ್ ಗಂಭೀರ್ಗೆ ಆ ನಾಲೆಡ್ಜ್ ಐತೋ ಇಲ್ವೋ, ಇಲ್ಲ ಹಳೆ ಸೈಡ್ನೆಲ್ಲ ಇಟ್ಕೊಂಡು ನಾನು ಒಳ್ಳೆ ಒಂಥರ ನಟಿಸ್ಬಿಟ್ಟು ಇವಾಗ ಅದನ್ನು ತೀರಿಸ್ಕೊತವನೋ ಇಲ್ವೋ ಗೊತ್ತಿಲ್ಲ, ಅದು ಬೇರೆ ಪ್ರಶ್ನೆ. ಬಟ್ ಒಬ್ಬ ಇಬ್ಬರು ಲೆಜೆಂಡ್ ಬಗ್ಗೆ, ರೋಹಿತ್ ಶರ್ಮಾ ಆಗಲಿ ಕೊಹ್ಲಿ ಬಗ್ಗೆ ಆಗಲಿ ಮಾತಾಡಬೇಕಾದ್ರೆ ನಿಗಾ ಇರಬೇಕು, ಮನುಷ್ಯರಿಗೆ ನಿಗಾ ಇರಬೇಕು. ಅದು ಎಂಥ ದೊಡ್ಡ ಪ್ಲೇಸು, ಅಲ್ಲಿ ಮಾತಾಡಬೇಕಾದ್ರೆ ಏನೇನು ಪಾಯಿಂಟ್ಗಳು ಮಾತಾಡಬೇಕು. ಡೊಮೆಸ್ಟಿಕ್ ಆಡಿಲ್ಲ, 2 ದಿನದ ಮುಂಚೆ ಬಂದು ಇಳಿದಿದ್ದು. ಕನ್ಸಿಸ್ಟೆನ್ಸಿ, 36 ವರ್ಷದವನು. ಮೊನ್ನೆ ಇವತ್ತು ರನ್ ನೋಡ್ರಿ, ತ್ರಿಬಲ್ ರನ್ ಓಡಿಸ್ತಾರೆ ಮನುಷ್ಯ, ಓಕೆನಾ? 3 ರನ್ ಓಡಿಸ್ತಾರೆ. ಅದು 2 ರನ್ ಓಡಿ 3ನೇ ರನ್ ಮಿಡ್ ಪಿಚ್ ಗಂಟ ಹೋಗ್ಬಿಟ್ಟಿರ್ತಾರೆ. ಅದು ತಾಕತ್ತು ವಿರಾಟ್ ಕೊಹ್ಲಿ ಇದು. ಇನ್ನು ಏನಾದ್ರು 3ನೇ ODIಯಲ್ಲಿ ಏನಾದ್ರು ಇದೇ ಥರ ಪರ್ಫಾರ್ಮೆನ್ಸ್ ಬಂದ್ಬಿಟ್ರೆ ಅದು 2027 ವರ್ಲ್ಡ್ ಕಪ್ಗೆ ಯಾರು ನನ್ನ ಮಗನ ಕೈಲೂ ತಡೆಯೋಕ್ಕಾಗಲ್ಲ. ಇನ್ನೊಂದೇನು ಅಂತಂದರೆ ಅಪ್ಡೇಟ್ ಬಂದಿರೋದು, BCCI ಕಾಲ್ ಆಫ್ ಮಾಡಿದ್ದಾರೆ. ಗೌತಮ್ ಗಂಭೀರ್ಗೆ ಕೋಚ್ ಆಗೋಕ್ಕೇ ಯೋಗ್ಯತೆ ಇಲ್ಲ ಅವನು. ಗಂಭೀರ್ಗೆ ಹೊಸ ಟೀಮ್ನ ಕಟ್ತೀನಿ ಅಂತಂದರೆ ಈಗ ಬರೋ ಮ್ಯಾಚ್ಗಳು ಏನಯ್ಯ ಮಾಡ್ತೀಯ? ಹೊಸ ಟೀಮ್ ಕಟ್ಬಿಟ್ಟು ನೀನು ಅವಾಗ ಕಟ್ತೀನಿ ಅಂತಂದರೆ ಈಗ ಬರೋ ಮ್ಯಾಚ್ನ ಏನು ಮಾಡ್ತೀಯ? ಈಗ ಬರೋ ಮ್ಯಾಚ್ನೆಲ್ಲ ಹಂಗೆ ಗೋವಿಂದ ಅಂತ ಬಿಟ್ಬಿಡೋಣ? ಏನು ತಲೆ ಬುದ್ಧಿ ಆಯ್ತೋ ಇಲ್ವೋ? ಅದರಲ್ಲೂ ನಮ್ಮ ವಿರಾಟ್ ಕೊಹ್ಲಿ ಫ್ಯಾನ್ಸ್ಗೆ ಇವತ್ತು ರೋಹಿತ್ ಶರ್ಮಾ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಬಿಟ್ಟರೆ, ಇವತ್ತು ಹೇಳ್ತಿದ್ರು ಬಾಲ್ ಟು ಬಾಲ್ ಸೆಂಚುರಿ ಯಾವನ್ ಬೇಕನ್ನ ನಿಂತ್ಕೋ ಗುರು, ಬಾಲ್ ಟು ಬಾಲ್ ಸೆಂಚುರಿನೇ ಮಾಡು, ನಿಂತ್ಕೋ. ಅದು ODI 1 ಡೇ ಮ್ಯಾಚ್, ಅದೇನು T20 ಬಾರಿಸಿ ಬಿಸಾಕ್ಬಿಡ್ತೀನಿ ಇನ್ನಕ್ಕೆ. 1 ಡೇ ಮ್ಯಾಚು ನಿಂತ್ಕೊಂಡು ಆಡು, 120 ಸ್ಟ್ರೈಕ್ ರೇಟು, ವೆಲ್ ಅಂಡ್ ಗುಡ್. ODIಯಲ್ಲಿ ನೀನು ಸೆಂಚುರಿ ಮಾಡ್ತೀಯ, 120 ಸ್ಟ್ರೈಕ್ ರೇಟ್ ಇಟ್ಟಿದ್ಯಾ ಅಂದರೆ ಸೂಪರು ಅಲ್ವಾ? ಅದ್ರ ಜೊತೆ ಇವತ್ತು ಋತುರಾಜ್ ಗಾಯಕ್ವಾಡು, ಅವನಿಗೂ ಚಾನ್ಸೇ ಇರಲಿಲ್ಲ ಪಾಪ, ಎಲ್ಲೋ ಹಿಡ್ಕೊಂಬಂದ್ರು, ಯಾರಿಗೋ ಇಂಜುರಿ ಆಯಿತು, ಒಂದು ಚಾನ್ಸ್ ಸಿಕ್ತು, ಅದು ಹೋದ ಮ್ಯಾಚ್ ಯೂಸ್ ಮಾಡ್ಕೊಳ್ಳಲಿಲ್ಲ. ಈ ಮ್ಯಾಚು ಒಳ್ಳೆ ಸೆಂಚುರಿ, ವೆಲ್ ಆ್ಯಂಡ್ ಗುಡ್. ಬಟ್ ಬೆಳೀತಿರೋ ಹುಡುಗರನ್ನ ಗೌತಮ್ ಗಂಭೀರ್ ಬೆಳೆಸಲ್ಲ. ಅವ್ನ ಮೈಂಡ್ ಸೆಟ್ ಆಗಿಬಿಟ್ಟಿರುತ್ತೆ ಗೌತಮ್ ಗಂಭೀರ್ಗೆ, ಅವನು ಇವನು ಅಂತಲೇ ಕರಿತೀನಿ. ಮೈಂಡು ಸೆಟ್ ಆಗಿಬಿಟ್ಟಿರುತ್ತೆ. ಏನಾಗ್ಬಿಟ್ಟಿರುತ್ತೆ ಅಂತಂದರೆ, ನಾನು ಇವ್ರನ್ನೇ ಇಟ್ಕೋಬೇಕು, ಇವ್ರನ್ನೇ ಮಾಡಿಸ್ಬೇಕು, ಇವರೇ ನನಗೆ ಬೇಕಾಗಿರೋ ಪ್ಲೇಯರ್ಸು, ಇವರೆಲ್ಲ ನನಗೆ ಬಕೆಟ್ ಹಿಡಿಯೋರು, ನನ್ನ ಆಪೋಸಿಟ್ಟು ಇಷ್ಟು ದಿನದಿಂದ 2011ಇಂದ ಯಾವನೇ ನನ್ನ ಆಪೋಸಿಟ್ ಬಂದು ಅವ್ನು ಯಾವನೂ ಬೆಳಿಬಾರ್ದು. ಇದು ಅವ್ನ ಮೈಂಡ್ ಸೆಟ್ಟು. ನಮಗೆ ಕಪ್ಪು ಬರಲಿ ಬರದೇ ಇರಲಿ ನನಗೇನು, ನಾನು ಇಷ್ಟು ದಿನ ಪೀರಿಯಡ್ ಆಫ್ ಟೈಮಲ್ಲಿ ಇರ್ತೀನಿ, ಅದಾದಮೇಲೆ ಹೋಯ್ತೀನಿ, ಏನಾರ ಮಾಡ್ಕೊಳ್ಳಿ. ರವಿ ಶಾಸ್ತ್ರಿ ಇದ್ದಿದ್ದ ಟೈಮಲ್ಲಿ, ಇಲ್ಲ ಯಾರೋ ರವಿ ಶಾಸ್ತ್ರಿ ಇದ್ದಿದ್ದ ಟೈಮಲ್ಲಿ ಟೀಮ್ ಎಲ್ಲಿತ್ರಿ? ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.